ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನವನ್ನ ಮಾನ್ಯ ಸಭಾಪತಿಗಳು ಶ್ರೀ ಬಸವರಾಜ್ ಹೊರಟ್ಟಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು. ಈಗ ಭಾಳ ಓಡಾಡಬೇಡ್ರಿ, ಪೆಟ್ರೋಲು ಮಿತ ಬಳಸ್ರಿ ಅಂತ ಹೇಳ್ತಾರೆ. ಒಂದು ಸರಿ ತಮಟೆ ಬಾರಿಸ್ರಿ, ಎಲ್ಲ ನೀವು ಈ ಕರೋನಾದಿಂದ ಮುಕ್ತರಾಗ್ತೀರಿ ಅಂತ ಹೇಳ್ತಾರೆ. ಇವರು ಏನು ಯಾವ ಕಾಲದಲ್ಲಿ ಯಾವ ಒಂದು ಗುರುಗಳಾಗಿದ್ದರೂ ಗೊತ್ತಿಲ್ಲ. ಯಾವ ಈಗ ಧಾರ್ಮಿಕ ಗುರುಗಳಿರ್ತಾರೆ, ಅವ್ರಿಗಿಂತ ಒಂದು ಹೆಚ್ಚಿನ ಜ್ಞಾನ ಪಡ್ಕೊಂಡಿದ್ದಾರೆ. ಎಲ್ಲವನ್ನು ಅಡ್ವಾನ್ಸ್ ಆಗಿ ಹೇಳ್ತಾರೆ. ಇಂಥದ್ದೇ ಆಗ್ತದೆ, ಇಂಥದ್ದೇ ಆಗ್ತದೆ ಹೇಳಿದಾರಲ್ಲ. ನಾನು ಹಂಗೆ ಬಂದಿಲ್ಲ, ನಾನು ಬೇರೆ ಥರದ ಹೊರದಿಂದ ಬಂದಿದ್ದೀನಿ ಅನ್ನುವಂಥ ಮಾತನ್ನು ಪ್ರಸ್ತಾಪ ಮಾಡಿದೆ. ಈ ದೇಶ ಯಾವ ದುಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಬಹುಶಃ ಇವತ್ತು ಎಲ್ಲರಿಗೆ ಅರ್ಥ ಆಗ್ತಾ ಇದೆ. ನಾವೆಲ್ಲೋ ತಪ್ಪು ಮಾಡಿದ್ವಿ, ಈ ಪ್ರಧಾನಿಗಳನ್ನ ಆರಿಸಿ. ಬಹುಶಃ ಇದ್ದಂಥ ನಮ್ಮ ಎಲ್ಲ ಏನು ಟ್ಯಾಕ್ಸ್ನ, ನಮ್ಮೆಲ್ಲ ಜನರಲ್ ಟ್ಯಾಕ್ಸ್ನಿಂದ ಇದ್ದಂಥ ನಮ್ಮ ಆಸ್ತಿಗಳನ್ನೆಲ್ಲ ಕೂಡ ಇವರು ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರದ ಆಸ್ತಿಗಳನ್ನೆಲ್ಲ ಅಂಬಾನಿ ಆದವರಿಗೆ ಮಾರುವುದ್ರ ಮೂಲಕ ಎಲ್ಲೋ ಒಂದು ಕಡೆ ಈ ದೇಶವನ್ನೇ ಹೊಂದಿರುವಂಥ ಕೆಲಸ ಮಾಡ್ತಾರೆ. ದೇಶ ಭಾಳ ಸಂಕಷ್ಟದಲ್ಲಿದೆ. ನಾವೆಲ್ಲ ಇವತ್ತಾದರೂ ಜಾಗೃತರಾಗಬೇಕು. ಇವರ ಆಡಳಿತದಲ್ಲಿ ಯಾರು ದೊಡ್ಡಬಡವರು, ಯಾರು ಸುಖವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತೆಲ್ಲ ಜಾತಿ ಧರ್ಮದ ಹೆಸರಿನಲ್ಲೇ ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ಜಾತಿ ಧರ್ಮ ಬಿಟ್ಟರೆ ಬೇರೆ ಏನೂ ಇಲ್ಲ. ಬೇರೆ ಯಾವ ಡೆವಲಪ್ಮೆಂಟ್ ವಿಚಾರದಲ್ಲಿ ಇವರು ಮಾತಾಡುವಂಥ ನೈತಿಕತೆಯೇ ಉಳಿದಿಲ್ಲ. ಯಾವುದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನೂ ಮಾಡ್ತಾ ಇಲ್ಲ. ಇವತ್ತು ಸಾಲ ನೋಡಿದರೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಸುಮಾರು ಇವತ್ತು ಚೀಮಾರಿ ಹಾಕ್ತಾ ಇದ್ದಾರೆ ಅವರು. ಇವತ್ತು ವಿಶ್ವ ಬ್ಯಾಂಕು ಕೂಡ ಇವತ್ತು ಚೀಮಾರಿ ಆಗ್ತಾ ಇದೆ. ನಿಮಗೆ 240 ಲಕ್ಷ ಕೋಟಿ ಇವತ್ತು ಸಾಲ ಮಾಡಿಕೊಂಡು ದಿವಾಳಿ ಆಗ್ತಾ ಇದೆ. ಅತಿ ಹೆಚ್ಚು ಸಾಲ ಇವತ್ತು ಪಡಿತಾ ಇದೆ. ಭಾಳ ಆರ್ಥಿಕ ಸಂಕಷ್ಟದಲ್ಲಿದ್ದೀವಿ ನಾವೆಲ್ಲ. ಸರ್, ಮತ್ತು ಅಭಿವೃದ್ಧಿ ಆಗೈತೆ ಅಂತ ಹೇಳ್ತಾರೆ ಸರ್. ಅಲ್ಲ, ಅವರು ಘೋಷಣೆಗಳು ಬರೀ ಮಾತಿನಲ್ಲಿ ಎಲ್ಲ ಯೋಜನೆಗಳನ್ನು ತೋರಿಸೋದು, ಅದೇನೂ ಇರೋಂಗಿಲ್ಲ. ಎಲ್ಲ ಬೋಗಸ್ ಯೋಜನೆಗಳು, ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಯಾವ ಅಭಿವೃದ್ಧಿ ಐತಿ? ಏನೂ ಇಲ್ಲ, ಝೀರೋ. ಅವ್ರದ್ದೆಲ್ಲ ಏನಿದ್ರೆ ಹಿಂದೇನು ನೆಹರು ಅವರು ಏನೊಂದು ಫೌಂಡೇಶನ್ ಹಾಕಿದ್ರು ಪಂಚವಾರ್ಷಿಕ ಯೋಜನೆಯಿಂದ, ಇವೆಲ್ಲ ಯೋಜನೆಗಳಿಂದ ಇವತ್ತು ಸದೃಢವಾದಂಥ ಒಂದು ದೇಶ ಆಗಲಿಕ್ಕೆ ಸಾಧ್ಯ ಆಗೈತಿ. ಇವತ್ತು ಅದನ್ನು ಕೂಡ ಎಲ್ಲ ದೇಶವನ್ನು ಮಾರಾಟ ಮಾಡುವಂಥ ಒಂದು ದುಸ್ಥಿತಿಗೆ ತಂದಿದೆ. ಸರ್, ಇವತ್ತಿನ ಕಾರ್ಯಕ್ರಮ ಈಗ ಯಾವುದು ಅಂಥದ್ದು ಯಾವುದು ಸರ್, ಇವತ್ತಿನ ಕಾರ್ಯಕ್ರಮ ಬಗ್ಗೆ ಯಾವುದೂ ಇಲ್ಲ. ಇವತ್ತಿನ ಕಾರ್ಯಕ್ರಮ ಬಗ್ಗೆ ಕಾರ್ಯಕ್ರಮ ಸಂತೋಷ್ ಲಾಡ್ ಅವರು ಬರಬೇಕಾಗಿತ್ತು. ಅವರ ಅನಾರೋಗ್ಯ ಕಾರಣದಿಂದ ಇವತ್ತು ಬೆಳಗ್ಗೆ ನಾನು ಮೆಸೇಜ್ ಕೊಟ್ಟು ಒಂದು ವಾಯ್ಸ್ ಮೇಲ್ ಕೂಡ ಕೊಟ್ಟಿದ್ದಾರೆ. ಬರೋಕ್ಕಾಗ್ತಾ ಇಲ್ಲ, ಭಾಳ ತೊಂದರೆ ಆಗಿದೆ, ಆ ನಿಟ್ಟಿನಲ್ಲಿ ನೀವು ಮುಂದುವರಿಸಿರಿ ಅನ್ನೋದು. ಈಗ ನಮ್ಮ ಸಭಾಪತಿಗಳು ಕೂಡ ಹೊರಟ್ಟಿಯವರು ಬರ್ತಾ ಇದ್ದಾರೆ. ಬಂದಮೇಲೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಬಹುದಿನಗಳ ಕನಸು ಏನಿತ್ತು ಅದು ನನಸಾಗಿದೆ. ಇವತ್ತು ಹಿಂದೆ BJPಯವರಿದ್ದಾಗ ಇದಕ್ಕೆ ಬರೀ ಒಬ್ಬರೇ ಹೊಡೆದ್ರು, ಸ್ಟ್ರೈಕ್ ಮಾಡಿದ್ರು, ₹1 ಕೊಡೋಕ್ಕಾಗಿಲ್ಲ ಅವರಿಗೆ. ನಮ್ಮ ಸರ್ಕಾರದಾಗ ಇವತ್ತು ಉದ್ಘಾಟನೆ ಮಾಡ್ತಾರೆ. ನ್ಯೂ ಇಂಗ್ಲಿಷ್ ಸ್ಕೂಲ್ ಹತ್ತಿರದ ಪಡದಯ್ಯನ ಹಕ್ಕಲದಲ್ಲಿ ಇಂದು ಸಭಾಪತಿ ಬಸವರಾಜ್ ಹೊರಟ್ಟಿ, ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಶಾಸಕ ಪ್ರಸಾದ್ ಅಬ್ಬಯ್ಯ, ಜಿಲ್ಲಾಧಿಕಾರಿಗಳು ಸ್ನೇಹಲ್ ಆರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪಾಟೀಲ್ ಭುವನೇಶ್ ದೇವಿದಾಸ್ ಸೇರಿ ವಿವಿಧ ಇಲಾಖೆ ಅಧಿಕಾರಿಗಳು, ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚಂದ್ರು ಬಿರಣ್ಣವರ ಟಿವಿ 20 ಕನ್ನಡ, ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.